ನಮಸ್ಕಾರ ಗೆಳೆಯರೇ. ಭಾರತದ 3 ಸೇನಾ ಮುಖ್ಯಸ್ಥರು ಮತ್ತು ಸಿಡಿಎಸ್ ಜೊತೆ ಪ್ರಧಾನಿ ನರೇಂದ್ರ ಮೋದಿ ನಡೆಸಿದ ಈ ಸಭೆ ಪಾಕಿಸ್ತಾನದಲ್ಲಿ ಭಾರಿ ಕೋಲಾಹಲವನ್ನು ಸೃಷ್ಟಿಸಿದೆ. ಇದರಿಂದಾಗಿ ಪಾಕಿಸ್ತಾನಕ್ಕೆ ಇಡೀ ರಾತ್ರಿ ನಿದ್ದೆ ಬರದಂತಾಗಿದೆ. ರಾತ್ರಿ ಇಡೀ ಸರಣಿ ಸಭೆಗಳು ಮುಂದುವರೆದಿದ್ದು ಭಾರತ ಯಾವುದೇ ಕ್ಷಣದಲ್ಲಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತದೆ ಅಂತ ತಿಳಿಯದ ಉದ್ವಿಗ್ನತೆಯಲ್ಲಿ ಪಾಕಿಸ್ತಾನ ನಿರತವಾಗಿತ್ತು. ಈ ಬಾರಿ ಭಾರತ ಇವತ್ತು ರಾತ್ರಿಯೇ ದಾಳಿ ಮಾಡ್ತದೆ ಅಂತ ಪಾಕಿಸ್ತಾನಕ್ಕೆ ಖಚಿತವಾಗಿತ್ತು. ಆದರೆ ಇದು ಹೀಗಾಗಿರಲಿಲ್ಲ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಗೆ ಭಾರತ ಖಂಡಿತವಾಗಿಯೂ ಸೇಡು ತೀರಿಸಿಕೊಳ್ಳಲಿದೆ. ಆದರೆ ಪ್ರಧಾನಿ ಮೋದಿ ಅವರೀಗ ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಅಂದರೆ ದಾಳಿ ಎಲ್ಲಿ ಮಾಡಬೇಕು ಅನ್ನೋದನ್ನು ಸೇನೆನೇ ನಿರ್ಧರಿಸುತ್ತದೆ. ಅದು ಯಾವ ಸಮಯದಲ್ಲಿ ನಡೆಯುತ್ತದೆ ಹಾಗೂ ಅದು ಎಷ್ಟು ಭಾರಿ ಮತ್ತು ಭಯಾನಕವಾಗಿರ್ತದೆ ಅನ್ನೋದು ಈ ವಿಷಯನೇ ಪಾಕಿಸ್ತಾನವನ್ನು ಈಗ ಚಿಂತೆಗೀಡು ಮಾಡ್ತಾ ಇದೆ. ಸೊ ಇದರ ಪರಿಣಾಮವಾಗಿ ಪಾಕಿಸ್ತಾನ ಮಧ್ಯರಾತ್ರಿ ಸಭೆ ಕರೆದಿತ್ತು ಮತ್ತು ರಾತ್ರಿ 1:30ಕ್ಕೆ ಪ್ರೆಸ್ ಕಾನ್ಫರೆನ್ಸ್ ಅನ್ನು ನಡೆಸಿದೆ. ಹಾಗೂ ಅದರಲ್ಲಿ ಪಾಕಿಸ್ತಾನ ಭಯ ಸ್ಪಷ್ಟವಾಗಿ ಗೋಚರಿಸಿತ್ತು. ತಡರಾತ್ರಿ 1:30ರ ಸುಮಾರಿಗೆ ಪಾಕಿಸ್ತಾನದ ಮಾಹಿತಿ ಸಚಿವ ಅತಾವುಲ್ಲಾ ತರಾರ್ ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನು ನಡೆಸಿದರು ಮತ್ತು ಅವರು ಈ ಸಂದರ್ಭದಲ್ಲಿ ನಮಗೆ ವಿಶ್ವಾಸಾರ್ಹ ಗುಪ್ತಚರ ಮಾಹಿತಿ ಬಂದಿದೆ ಅನ್ನೋದನ್ನು ಹೇಳಿಕೊಂಡರು. ಇದರಲ್ಲಿ ಅವರು ಭಾರತವು ಮುಂದಿನ 24ರಿಂದ 36 ಗಂಟೆಗಳಲ್ಲಿ ಮಿಲಿಟರಿ ದಾಳಿ ನಡೆಸಬಹುದು ಅನ್ನೋದನ್ನು ಸೂಚಿಸುತ್ತದೆ ಅಂತ ಹೇಳಿದ್ದಾರೆ. ಪಾಕಿಸ್ತಾನದ ಭಯ ಈಗ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಪಾಕಿಸ್ತಾನವು 24ರಿಂದ 36 ಗಂಟೆಗಳ ಇನ್ಪುಟ್ ಅನ್ನ ಪಡೆದುಕೊಂಡಿದೆ. ಆದರೆ ಅದರ ಗುಪ್ತಚರ ಮಾಹಿತಿ ಆಧಾರರಹಿತವಾಗಿದೆ ಅಂತ ಜಗತ್ತಿಗೆ ಗೊತ್ತಿದೆ. ಯಾಕಂದ್ರೆ ಭಾರತವು ಈ ಪಾಕಿಸ್ತಾನದ ಮೇಲೆ ಅದಕ್ಕೆ ಅರಿವಿಲ್ಲದ ಸಮಯದಲ್ಲಿ ದಾಳಿ ಮಾಡಲಿದೆ. ಭಯೋತ್ಪಾದನೆ ವಿರುದ್ಧ ನಿರ್ಣಾಯಕ ಹೋರಾಟಕ್ಕಾಗಿ ಪ್ರಧಾನಿ ಮೋದಿ 3 ಸೇನೆಗಳಿಗೆ ಫ್ರೀ ಹ್ಯಾಂಡ್ ನೀಡಿರುವ ಸಮಯದಲ್ಲಿ, ಅಂದರೆ ಮುಕ್ತ ಹಸ್ತ ನೀಡಿರುವ ಸಮಯದಲ್ಲಿ ತರಾರ್ ಅವರ ಹೇಳಿಕೆ ಬಂದಿರುವುದು ಅತ್ಯಂತ ದೊಡ್ಡ ವಿಷಯ. ಪಾಕಿಸ್ತಾನದ ಮಾಹಿತಿ ಸಚಿವ ಇರಾದ್ ಕೂಡ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಎಕ್ಸ್ನಲ್ಲಿ ಒಂದು ಪೋಸ್ಟ್ ಅನ್ನು ಬರೆದಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅಂದರೆ, ಪಹಲ್ಗಾಮ್ ಘಟನೆಯ ನಂತರ 24ರಿಂದ 36 ಗಂಟೆಗಳಲ್ಲಿ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತದೆ ಅಂತ ಪಾಕಿಸ್ತಾನಕ್ಕೆ ಈ ಬಗ್ಗೆ ವಿಶ್ವಾಸಾರ್ಹ ಗುಪ್ತಚರ ಮಾಹಿತಿ ಇದೆ ಅಂತ ಹೇಳಿದ್ದಾರೆ. ಹಾಗೂ ಇದಾದ ನಂತರ ಈ ತರಾರ್ ಭಾರತಕ್ಕೂ ಬೆದರಿಕೆ ಹಾಕಿದ್ದಾರೆ. ಯಾವುದೇ ಆಕ್ರಮಣ ಕ್ರಮ ಆಗಿರಲಿ ಅದಕ್ಕೆ ನಿರ್ಣಾಯಕ ಪ್ರತಿಕ್ರಿಯೆ ನೀಡಲಾಗುವುದು ಅಂತ. ಇದರೊಂದಿಗೆ ಅವರು ಪಾಕಿಸ್ತಾನವು ಭಯೋತ್ಪಾದನೆಯ ಬಲಿಪಶುವಾಗಿದೆ ಹಾಗೂ ಈ ಬಿಕ್ಕಟ್ಟಿನ ನೋವನ್ನು ನಿಜವಾಗಿಯೂ ಅರ್ಥ ಮಾಡಿಕೊಂಡಿದೆ ಅನ್ನೋದನ್ನು ಹೇಳಿದ್ದಾರೆ. ಪಾಕಿಸ್ತಾನದ ಸುಳ್ಳುಗಳು ಮತ್ತು ಪಾಕಿಸ್ತಾನದ ಶುಗರ್ ಕೋಟಿಂಗು ಈ ಹೇಳಿಕೆಯಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಪಾಕಿಸ್ತಾನವನ್ನು ಬಲಿಪಶು ಅಂತ ಕರೆಯುತ್ತಿದ್ದಾಗ ಮತ್ತೊಂದೆಡೆ ಪಾಕಿಸ್ತಾನವು ಕಳೆದ 30ರಿಂದ 40 ವರ್ಷಗಳಿಂದ ಭಯೋತ್ಪಾದನೆಯನ್ನು ಉತ್ತೇಜಿಸುತ್ತಿದೆ ಅನ್ನೋದನ್ನ ತನ್ನ ರಕ್ಷಣಾ ಸಚಿವರು ಸ್ವತಃ ಒಪ್ಪಿಕೊಂಡಿದ್ದಾರೆ ಅನ್ನೋದನ್ನ ನೆನಪಿನಲ್ಲಿಡಬೇಕು. ಪಾಕಿಸ್ತಾನವು ಅದಕ್ಕೆ ಫಂಡಿಂಗ್ ಮತ್ತು ಟ್ರೈನಿಂಗ್ ಅನ್ನ ಖಚಿತಪಡಿಸಿಕೊಳ್ಳುತ್ತಿದ್ದು ಪಾಕಿಸ್ತಾನದ ರಕ್ಷಣಾ ಸಚಿವರು ಈ ಸತ್ಯವನ್ನ ಒಪ್ಪಿಕೊಳ್ತಾ ಇದ್ದಾರೆ. ಮತ್ತೊಂದೆಡೆ ಟ್ರಂಪ್ ಅವರು ಪಾಕಿಸ್ತಾನವನ್ನ ಭಯೋತ್ಪಾದನೆಯಿಂದ ಬಳಲ್ತಾ ಇರುವ ದೇಶ ಅಂತ ಕರೆಯುತ್ತಿದ್ದಾರೆ ಮತ್ತು ಅವರು ಭಾರತಕ್ಕೆ ಬೆದರಿಕೆ ಹಾಕ್ತಾ ಇದ್ದಾರೆ ಅನ್ನೋದನ್ನ ಹೇಳಿದ್ದಾರೆ. ಸೊ ಗೆಳೆಯರೇ, ಭಾರತ ಈಗ ಬಲೆಗೆ ಬೀಳುವುದಿಲ್ಲ. ಭಾರತ ಮತ್ತು ಭಾರತದ ಸೇನೆಯು ಈಗ ತನ್ನ ಎಲ್ಲಾ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದು ಈಗ ಕ್ರಮ ಕೈಗೊಳ್ಳುವ ಸಮಯ ಬಂದಿದೆ. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.